ವಿಶ್ವದ ದೊಡ್ಡಣ್ಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್ ಇದು. ಪ್ರತಿಕಾರದ ಸುಂಕ ಅಕ್ರಮ ಅನ್ನೋದಾಗಿ ಸುಪ್ರೀಂ ಕೋರ್ಟ್ ಹೇಳಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಬಿಗ್ ಶಾಕ್ ಇದು. ಪ್ರತಿಕಾರದ ಸುಂಕ ಇದೆಯಲ್ಲ, ಇದು ಅಕ್ರಮ ಅನ್ನೋದಾಗಿ ಸ್ವತಃ ಸುಪ್ರೀಂ ಕೋರ್ಟ್ ಹೇಳಿದೆ. ಸುಂಕ ಇಳಿಸುವಂತೆ ಅಮೆರಿಕ ಸುಪ್ರೀಂ ಕೋರ್ಟ್ ಆದೇಶ ಹೊರಡಿಸಿದೆ. ಪ್ರತಿಕಾರದ ಸುಂಕವನ್ನ ಇಳಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಬೇರೆ ಆಪ್ಷನ್ ಇಲ್ಲ. ಹಲವು ದೇಶಗಳ ಮೇಲೆ ಸುಂಕದ ಸಮರ ಸಾರಿದ್ರು ಟ್ರಂಪ್ನ ನಡೆ ಇದೆಯಲ್ಲ, ಇದ್ರ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಆದೇಶಕ್ಕೂ ಬಗ್ಗದ ಅಮೆರಿಕ ಅಧ್ಯಕ್ಷ ಟ್ರಂಪ್ ಸುಪ್ರೀಂ ಆದೇಶವನ್ನ ಪಾಲಿಸದೆ ಹೊಸ ಸುಂಕ ಆದೇಶಕ್ಕೆ ಸಹಿ ಹಾಕಿದೆ. ಅದಕ್ಕಲ್ವಾ ಹುಚ್ಚು ನಾಯಕ ಅಂತ ಕರೆಯೋದು. ಅವ್ರಿಗೆ ಏನಂತ ಹೇಳಿದ್ರೆ, ನಮ್ಮ ದೇಶದವರ ಜೊತೆ ಮಾತ್ರ ವ್ಯಾಪಾರ ವಹಿವಾಟು ಇಟ್ಕೊಳ್ಬೇಕು, ಬೇರೆ ದೇಶದವ್ರ ಜೊತೆ, ಅದರಲ್ಲೂ ಎಸ್ಪೆಷಲಿ ಈ ರಷ್ಯಾದ ಜೊತೆ ಯಾರ್ಯಾರು ಕಚ್ಚಾ ವಸ್ತುಗಳನ್ನ ರಫ್ತು ಆಮದು ಈ ರೀತಿಯಾದಂತಹ ವ್ಯಾಪಾರ ವಹಿವಾಟು ಮಾಡ್ತಾರೋ ಅದನ್ನ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಸಂಬಂಧಪಟ್ಟಂತೆ ಈ ಹಿಂದೆ ಕೂಡ 500% ನಾನು ಸುಂಕವನ್ನ ಏರಿಕೆ ಮಾಡಿಬಿಡ್ತೀನಿ ಅನ್ನುವಂಥ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಸಂಬಂಧಪಟ್ಟಂತೆ ಐರೋಪ್ಯ ರಾಷ್ಟ್ರಗಳ ಮೇಲೂ ಕೂಡ ಬಹಳಷ್ಟು ಬಿರುಸಾದಂತಹ ಕೆಲವೊಂದಷ್ಟು ಕಠಿಣ ಕ್ರಮಗಳನ್ನ ತೆಗೆದುಕೊಂಡಿದ್ರು. ಬಟ್ ಈಗ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ, ಸ್ಥಳೀಯ ಉತ್ಪನ್ನಗಳ ಬಳಕೆ ಹೆಚ್ಚುವರಿ ಹೆಸರಿನಲ್ಲಿ ಜಗತ್ತಿನ 90ಕ್ಕೂ ಹೆಚ್ಚು ದೇಶಗಳ ಮೇಲೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇರಿದ್ದ ತೆರಿಗೆಯನ್ನ ಅಕ್ರಮ ಅನ್ನೋದಾಗಿ ಘೋಷಣೆ ಮಾಡಿದೆ ಅಮೆರಿಕದ ಸುಪ್ರೀಂ ಕೋರ್ಟ್. ಇಂಥ ತೆರಿಗೆಗಳನ್ನ ರದ್ದುಪಡಿಸಿದೆ. ಈ ತೆರಿಗೆಯನ್ನ ರದ್ದುಪಡಿಸಿದ್ರು ಕೂಡ ಡೋಂಟ್ ಕೇರ್ ಅನ್ನುವಂಥ ಆಟಿಟ್ಯೂಡ್ ಇದೆಯಲ್ಲ, ಯಾಕಂತ ಹೇಳಿದ್ರೆ ಸುಪ್ರೀಂ ಕೋರ್ಟೇ ಅಸಮಾಧಾನ ವ್ಯಕ್ತಪಡಿಸಿದೆ, ಆದೇಶ ಕೊಟ್ಟಿದೆ. ಬಟ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಾತ್ರ ಜಗ್ಗುವ ರೀತಿ ಕಾಣಿಸ್ತಾ ಇಲ್ಲ. ಸುಪ್ರೀಂ ಆದೇಶವನ್ನ ಪಾಲಿಸದೆ ಹೊಸ ಸುಂಕ ನೀತಿ ಇದೆಯಲ್ಲ, ಈ ಆದೇಶಕ್ಕೆ ಸಹಿ ಹಾಕಿದ್ದಾರೆ. ಈಗಾಗಲೇ ಅಮೆರಿಕಕ್ಕೆ ಸುಮಾರು 2 ಲಕ್ಷ ಕೋಟಿ ರೂಪಾಯಿ ಖೋತ ಆಗಿದೆ. ಅಂದ್ರೆ ತೆರಿಗೆ ಹೆಸರಿನಲ್ಲಿ ಬೆದರಿಸ್ತಾ ಇದ್ದ ಅಧ್ಯಕ್ಷ ಟ್ರಂಪ್ಗೆ ಈಗ ಆಘಾತ ಎದುರಾಗಿರುವುದು. ಏನು ಮಾಡಬೇಕು? ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಸುಪ್ರೀಂ ಆದೇಶ ಫೈನಲ್ ಆದೇಶ, ಬಟ್ ಇದನ್ನೂ ಪಾಲಿಸೋದಿಲ್ಲ ಅಂತ ಹೇಳಿದ್ರೆ ಯಾವ ರೀತಿ ಹುಚ್ಚಾಟ, ಬೇಕು ಅಂತಲೇ ತೆಗೆದುಕೊಳ್ತಾ ಇರುವ ಪ್ರತಿಕಾರ ಅಲ್ಲದೆ ಮತ್ತೇನು ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಮಾಸಿಕ 2 ಲಕ್ಷ ಕೋಟಿ ರೂಪಾಯಿ ಆದಾಯಕ್ಕೆ ಹೊಡೆತ ಬಿದ್ದಿದೆ. ದೀರ್ಘಕಾಲದಲ್ಲಿ ಸುಮಾರು 270 ಲಕ್ಷ ಕೋಟಿ ರೂಪಾಯಿ ಆದಾಯಕ್ಕೆ ಪೆಟ್ಟು ಬಿದ್ದಿರೋದು. ತೀರ್ಪಿನಿಂದ ಭಾರತ ಸೇರಿ ಹಲವು ದೇಶಗಳು ಸದ್ಯ ನಿರಾಳವಾಗಿದೆ. ಇದರ ಜೊತೆಗೆ ಜಡ್ಜ್ಗಳೇ ಮೂರ್ಖರು ಅಂತಾರೆ ಡೊನಾಲ್ಡ್ ಟ್ರಂಪ್. ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ನೋಡ್ಬೇಕು ನೀವು. ತೀರ್ಪು ನಾಚಿಕೆಗೇಡು, ಜಡ್ಜ್ಗಳೇ ಮೂರ್ಖರು, ಇದು ವಿದೇಶಿ ಶಕ್ತಿಗಳ ಒತ್ತಾಯಕ್ಕೆ ಮಣಿದು ಹೊರಡಿಸಿರುವ ಆದೇಶ, ಬೇರೆ ಕಾನೂನಿನ ಅಡಿ 10% ಹೆಚ್ಚು ತೆರಿಗೆಯನ್ನ ಹೇರ್ತೀನಿ ನಾನು ಅನ್ನೋದಾಗಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನೋಡೋಣ ಹುಚ್ಚಾಟಕ್ಕೆ ಯಾವಾಗ ಬ್ರೇಕ್ ಬೀಳತ್ತೆ ಅನ್ನೋದಾಗಿ.